ಫಸ್ಟ್ ಒನ್ ವಾಕ್ಯ ಸರಿಪಡಿಸಿ ಬರೆಯಿರಿ. ನೆಕ್ಸ್ಟ್ ಬಿಟ್ಟ ಸ್ಥಳ ತುಂಬಿರಿ. ನೆಕ್ಸ್ಟ್ ಪದಗಳಿಗೆ ಅರ್ಥ ಬರೆಯಿರಿ. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ. ಆಲ್ರೆಡಿ 4 mains you should practice it now. Now 5th main. ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಮೀನ್ಸ್ ಹೂ ಸೆಡ್ ಟು ಹೂಮ್. ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಹೂ ಸೆಡ್ ಟು ಹೂಮ್. ಓಕೆ, I am giving a sentence. What sentence? First one, ನಿಮ್ಮದು ಯಾವೂರು ಮಕ್ಕಳೇ. ನಿಮ್ಮದು ಯಾವೂರು ಮಕ್ಕಳೇ. ಇದು ಯಾವ ಪಾಠದ್ದು? ಪ್ರವಾಸಕ್ಕೆ ಹೋಗೋಣ ಅಂತ ಅನ್ನೋ ಪಾಠದ್ದು. ಆದ್ರೆ ನೀವು ಪಾಠದ ಹೆಸರು ಬರೆಯೋ ಹಾಗೆ ಕಾಯಿದೆ. ಇಲ್ಲಿ ಏನ್ ಬರೀಬೇಕು? ಈ ಮಾತನ್ನ ಯಾರು ಹೇಳ್ತಾರೆ ಮತ್ತೆ ಯಾರಿಗೆ ಹೇಳ್ತಾರೆ, ಯಾರು ಯಾರಿಗೆ ಹೇಳಿದರು ಅಂತ ಬರೀಬೇಕಾಗತ್ತೆ. ಈ ಮಾತನ್ನ ಯಾರು ಹೇಳೋದು, ಯಾರು ಕೇಳೋದು? ಕೆನಡಿ. ಕೆನಡಿ ಅಂತಕ್ಕಂಥವ್ರು ಮಕ್ಕಳಿಗೆ ಕೇಳ್ತಾರೆ. ಯಾರು ಕೇಳೋದು? ಮಕ್ಕಳಿಗೆ. ಮಕ್ಕಳು ಶ್ರವಣ ಬೆಳಗೊಳಕ್ಕೆ ಪ್ರವಾಸ ಹೊರಟಿದ್ರಲ್ವ, ಅವಾಗ ಕೆನಡಿ ಎಂಬುವರು ಮಕ್ಕಳಿಗೆ ಈ ಮಾತನ್ನ ಹೇಳ್ತಾರೆ. ಯಾವ ಮಾತು? ನಿಮ್ಮದು ಯಾವುದು ಮಕ್ಕಳೇ ಅಂತ ಹೇಳ್ತಾರೆ. ನೆಕ್ಸ್ಟ್ ಸೆಕೆಂಡ್ ಒನ್, ಅದು ರೈಲು ಬಂದೇ ಬಿಟ್ಟಿತು. ಅದು ರೈಲು ಬಂದೇ ಬಿಟ್ಟಿತು. ಬಂದೇ ಬಿಟ್ಟಿತು. ಯಾರು ಹೇಳ್ತಾರೆ ಇದನ್ನ? ಯಾರು? ಇಲ್ಲೂ ಅಷ್ಟೇ, ಯಾರು ಯಾರಿಗೆ ಹೇಳಿದರು, ಯಾರು ಯಾರಿಗೆ ಹೇಳಿದರು. ಈ ಮಾತನ್ನು ಹೇಳಲು ಕಾರ್ತಿಕ್. ಕಾರ್ತಿಕ್ ಯಾರಿಗೆ ಹೇಳ್ತಾನೆ? ತನ್ನ ಸಹಚರರಿಗೆ ಹೇಳ್ತಾನೆ. ಅಂದ್ರೆ ಜೊತೆಯಲ್ಲಿ ಬಂದಿರತಕ್ಕಂತ ಮಕ್ಕಳಿಗೆ ಹೇಳ್ತಾನೆ. ಕಾರ್ತಿಕ್ ಒಬ್ಬ ವಿದ್ಯಾರ್ಥಿ. ಅದು ಯಾರು ಹೇಳ್ತಾನೆ? ಸಹಚರರಿಗೆ, ಅಂದ್ರೆ ಜೊತೆಯಲ್ಲಿ ಬಂದಿರತಕ್ಕಂತ ಸ್ನೇಹಿತರಿಗೆ ಹೇಳ್ತಾನೆ. ಥರ್ಡ್ ಒನ್, ಬೆಟ್ಟ ಹತ್ತುವಾಗ ಕಷ್ಟ ಅನಿಸಲಿಲ್ಲವೇ. ಬೆಟ್ಟ ಹತ್ತುವಾಗ ಕಷ್ಟ ಅನಿಸಲಿಲ್ಲವೇ. ಅನಿಸಲಿಲ್ಲವೇ. ಬೆಟ್ಟ ಹತ್ತುವಾಗ ನಿಮ್ಗೆ ಕಷ್ಟ ಅನಿಸ್ಲಿಲ್ವಾ ಅಂತ ಹೇಳ್ತಾರೆ. ಯಾರು ಕೇಳೋದು? ಮಕ್ಕಳು ಮಧುಗೆ ಕೇಳ್ತಾರೆ. ಯಾರು ಕೇಳೋದು? ಮಕ್ಕಳು. ಆಲ್ರೆಡಿ ಶ್ರವಣ ಬೆಳಗೊಳಕ್ಕೆ ಹೋಗಿ ಬಂದಿರ್ತಾರೆ ಕೆನಡಿ ಮಧು ಅವರೆಲ್ಲ. ಅವರಿಗೆ ಈ ಮಾತನ್ನ ಹೇಳ್ತಾನೆ. ಯಾರಿಗೆ? ಯಾರಿಗೆ ಕೇಳೋದು? ಮಧುಗೆ. ಮಧುಗೆ ಹೇಳ್ತಾರೆ. ನೆಕ್ಸ್ಟ್, ಗುರುಗಳೇ ಪ್ಲಾಟ್ಫಾರ್ಮ್
ಗೆಟಿಂಗ್ ವಾಟರ್. ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ಹೂ ಸೆಡ್ ಟು ಹೂಮ್ ದೀಸ್ ಸೆಂಟೆನ್ಸಸ್? ಓಕೆ, ನಿಮ್ಮದು ಯಾವ ಊರು ಮಕ್ಕಳೇ? ನಿಮ್ದು ಯಾವ ಊರು ಮಕ್ಕಳೇ ಅಂತ ಕೇಳ್ತಾರೆ. ಯಾರು ಕೇಳೋದು? ಕೆನಡಿ. ಯಾರಿಗೆ? ಮಕ್ಕಳಿಗೆ. ಸೆಕೆಂಡ್ ಒನ್, ಅದು ರೈಲು ಬಂದೇ ಬಿಟ್ಟಿತು. ಕಾರ್ತಿಕ್ ಸಹಚರರಿಗೆ ಹೇಳ್ತಾನೆ. ಥರ್ಡ್ ಒನ್, ಬೆಟ್ಟ ಹತ್ತುವಾಗ ಕಷ್ಟ ಅನಿಸಲಿಲ್ಲವೇ? ಮಕ್ಕಳು ಮಧುಗೆ ಹೇಳ್ತಾರೆ. ಫೋರ್ತ್ ಒನ್, ಗುರುಗಳೇ ಪ್ಲಾಟ್ಫಾರಂ ಎಂದರೇನು? ಅದು ಮಕ್ಕಳು ಗುರುಗಳಿಗೆ ಹೇಳ್ತಾರೆ. ಓಕೆ, ದಿಸ್ ಇಸ್ ಫಿಫ್ತ್ ಮೇ. ನೆಕ್ಸ್ಟ್ ಸಿಕ್ಸ್ತ್ ಮೇ. What next? 6th May. This is 6th May. ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ. I am giving here questions. You should write 2 or 3 sentences. 6th May. ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ. ರೈಟಿಂಗ್ 2 or 3 sentences. ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ. ಓಕೆ, ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ. ಫಸ್ಟ್ ಒನ್, ಬೆಳಗಳ ಬೆಟ್ಟದಲ್ಲಿ ಮೂರ್ತಿಗಳನ್ನು ನೋಡುತ್ತಿದ್ದರೆ ಭಕ್ತಿ ಭಾವ ಏಕೆ ಉಕ್ಕಿ ಬರುತ್ತದೆ? ಬೆಳಗಳ ಬೆಟ್ಟದಲ್ಲಿ ಮೂರ್ತಿಗಳನ್ನು ನೋಡುತ್ತಿದ್ದರೆ ಭಕ್ತಿ ಏಕೆ ಉಕ್ಕಿ ಬರುತ್ತದೆ? ಭಕ್ತಿ ಏಕೆ ಉಕ್ಕಿ ಬರುತ್ತದೆ? This one question. ಈ ಶ್ರವಣಬೆಳಗೊಳದ ಬೆಟ್ಟದಲ್ಲಿ ಮೂರ್ತಿಗಳು ಇರ್ತಾವಲ್ಲ, ಆ ಮೂರ್ತಿಗಳನ್ನು ನೋಡ್ತಿದ್ರೆ ಭಕ್ತಿ ಯಾಕೆ ಉಕ್ಕಿ ಬರುತ್ತೆ? ಆನ್ಸರ್, ಬೆಳಗೊಳ ಬೆಟ್ಟದಲ್ಲಿ ಮೂರ್ತಿಗಳನ್ನು ನೋಡುತ್ತಿದ್ದರೆ ಭಕ್ತಿ ಉಕ್ಕಿ ಬರುತ್ತದೆ. ಏನು ಉಕ್ಕಿ ಬರುತ್ತದೆ? ಭಕ್ತಿ ಉಕ್ಕಿ ಬರುತ್ತದೆ. ಏಕೆಂದರೆ ಮೂರ್ತಿಗಳ ಮುಖದಲ್ಲಿ ಶಾಂತತೆಯ ಭಾವನೆ ಎದ್ದು ಕಾಣುತ್ತದೆ. ಭಕ್ತಿ ಉಕ್ಕಿ ಬರುತ್ತದೆ ಏಕೆಂದರೆ ಮೂರ್ತಿಗಳ ಮುಖದಲ್ಲಿ ಶಾಂತತೆಯ ಭಾವನೆ ಎದ್ದು ಕಾಣುತ್ತದೆ. ಮೂರ್ತಿಗಳ ಮುಖದಲ್ಲಿ ಯಾವ ಭಾವನೆ ಎದ್ದು ಕಾಣುತ್ತೆ? ಶಾಂತತೆಯ ಭಾವನೆ. ಮೂರ್ತಿಗಳು ನೋಡಕ್ಕೆ ಯಾವ ತರ ಇರ್ತಾರೆ? ಶಾಂತವಾಗಿ ಇರುತ್ತೆ. ಶಾಂತತೆಯ ಭಾವನೆ ಎದ್ದು ಕಾಣುತ್ತದೆ. ಶಾಂತತೆಯ ಭಾವನೆ ಎದ್ದು ಕಾಣುತ್ತದೆ. ಓಕೆ, ಶ್ರವಣಬೆಳಗೊಳದ ಬೆಟ್ಟದಲ್ಲಿ ಮೂರ್ತಿಗಳನ್ನು ನೋಡುತ್ತಾರೆ.
ಏನೇನು ಸೌಲಭ್ಯಗಳಿರುತ್ತವೆ? ಆನ್ಸರ್ ರೈಲು ನಿಲ್ದಾಣದಲ್ಲಿ. ಆನ್ಸರ್ ಮೀನ್ಸ್ ಹಿಯರ್ ರೈಟ್ ಉತ್ತರ. ರೈಲು ನಿಲ್ದಾಣದಲ್ಲಿ ವಿಶ್ರಾಂತಿ ಕೊಠಡಿ. In railway station, what facilities is there? Okay. ರೈಲು ನಿಲ್ದಾಣದಲ್ಲಿ ವಿಶ್ರಾಂತಿ ಕೊಠಡಿ, ಲಿವಿಂಗ್ ರೂಮ್. Okay. Next, luggage room. Luggage room. Next, ಶೌಚಾಲಯ. Here writing answer. Continue to here. ಶೌಚಾಲಯ. Next, ಕುಡಿಯುವ ನೀರು. ಕುಡಿಯುವ ನೀರು. Next, ಹೋಟೆಲ್ ಇತ್ಯಾದಿಗಳ ಸೌಲಭ್ಯವಿರುತ್ತದೆ. ಹೋಟೆಲ್ ಇತ್ಯಾದಿಗಳ ಸೌಲಭ್ಯ ಇರುತ್ತದೆ. ಸೌಲಭ್ಯಗಳಿರುತ್ತವೆ. ಓಕೆ. In railway station, what are the facilities is there? Facilities. ರೈಲು ನಿಲ್ದಾಣದಲ್ಲಿ ವಿಶ್ರಾಂತಿ ಕೊಠಡಿ, ಲಗೇಜ್ ರೂಮ್, ಶೌಚಾಲಯ, ಕುಡಿಯುವ ನೀರು, ಹೋಟೆಲ್ ಇತ್ಯಾದಿ ಸೌಲಭ್ಯಗಳು ಇರ್ತವೆ. ಏನೇನು ಸೌಲಭ್ಯ ಇರುತ್ತೆ? ವಿಶ್ರಾಂತಿ ಕೊಠಡಿ ಇರುತ್ತೆ, ಲಗೇಜ್ ರೂಮ್ ಇರುತ್ತೆ, ಶೌಚಾಲಯ ಇರುತ್ತೆ, ಕುಡಿಯುವ ನೀರು ಇರುತ್ತೆ, ಹೋಟೆಲ್ ಸಹ ಇರುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ದಿಸ್ ಈಸ್ 6th May. 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಆನ್ಸರಿಂಗ್ 2 or 3 sentences. ಓಕೆ. 7th May. ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ವಾಟ್ ಈಸ್ 7th May? ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. Write the answer in one sentence. Okay. Not one word, one sentence. ಮಕ್ಕಳೆಲ್ಲರೂ ಎಲ್ಲಿಗೆ ಪ್ರವಾಸ ಹೊರಟಲು ಸಿದ್ಧರಾದರು? ಮಕ್ಕಳೆಲ್ಲರೂ ಎಲ್ಲಿಗೆ ಪ್ರವಾಸ ಹೊರಡಲು ಸಿದ್ಧರಾದರು? ಮಕ್ಕಳೆಲ್ಲರೂ ಶ್ರವಣಬೆಳಗೊಳಕ್ಕೆ ಪ್ರವಾಸ ಹೋಗಲು ಸಿದ್ಧರಾದರು. ಹೋಗಲು. ಮಕ್ಕಳೆಲ್ಲರೂ ಎಲ್ಲಿಗೆ ಪ್ರವಾಸ ಹೋಗಲು ಸಿದ್ಧರಾದರು? ಆನ್ಸರ್ ಮಕ್ಕಳೆಲ್ಲರೂ ಶ್ರವಣಬೆಳಗೊಳಕ್ಕೆ ಮಕ್ಕಳ
ಪ್ರವಾಸ ಹೋಗಲು ಸಿದ್ಧರಾದರು. ಪ್ರವಾಸ ಹೋಗಲು ಸಿದ್ಧರಾದರು. ಓಕೆ, ಮಕ್ಕಳೆಲ್ಲ ಎಲ್ಲಿ ಪ್ರವಾಸ ಹೋಗೋದಕ್ಕೆ ಸಿದ್ಧರಾದರು? ಶ್ರವಣಬೆಳಗೊಳಕ್ಕೆ. ಓಕೆ, ನಾವು ಸೆಕೆಂಡ್ ಒನ್. ವಾಟ್ ಇಸ್ ಸೆಕೆಂಡ್ ಒನ್? ರೈಲು ಯಾವ ಶಬ್ದ ಮಾಡುತ್ತದೆ? ಯಾವ ಶಬ್ದ ಮಾಡುತ್ತೆ ಮಕ್ಕಳೇ ರೈಲು? ಚಿಕ್ ಬುಕ್ ಚಿಕ್ ಬುಕ್. ವಾಟ್? ಸೆಕೆಂಡ್ ಒನ್, ರೈಲು ಯಾವ ಶಬ್ದ ಮಾಡುತ್ತದೆ? ಮಾಡುತ್ತದೆ. ಕ್ವೆಶ್ಚನ್ ಮಾರ್ಕ್. ಆನ್ಸರ್, ರೈಲು ಚುಕ್ ಬುಕ್. ಚುಕ್ ಬುಕ್ ಚುಕ್ ಬುಕ್ ಚಿಕ್ ಬುಕ್. ಯಾವ ತರ ಶಬ್ದ ಮಾಡುತ್ತೆ ರೈಲು? ಚುಕ್ ಬುಕ್ ಚಿಕ್ ಬುಕ್ ಎಂದು ಶಬ್ದ ಮಾಡುತ್ತದೆ. ಶಬ್ದ ಮಾಡುತ್ತದೆ. ಓಕೆ, ಯಾವ ಶಬ್ದ ಮಾಡುತ್ತದೆ ರೈಲು ಅಂದ್ರೆ ಚಿಕ್ ಬುಕ್ ಅಂತ ಶಬ್ದ ಮಾಡುತ್ತೆ. ನಲುಮೆಯ ಮಿತ್ರ ಯಾರು? ನಲುಮೆಯ ಮಿತ್ರ ಯಾರು? ಯಾರು ನಲುಮೆಯ ಮಿತ್ರ? ಎಸ್, ನಲುಮೆಯ ಮಿತ್ರ ಗೋಬಿ. ಉತ್ತರ, ನಲುಮೆಯ ಮಿತ್ರ ಗೋಬಿ. ನೆಕ್ಸ್ಟ್, ಫೋರ್ತ್ ಒನ್. ಯಾವುದಕ್ಕೆ ಬೆಲೆ ಕಟ್ಟಲು ಆಗುವುದಿಲ್ಲ? ಯಾವುದಕ್ಕೆ ಬೆಲೆ ಕಟ್ಟಲು ಆಗುವುದಿಲ್ಲ? ಆನ್ಸರ್, ಚಿತ್ರಕಲೆಗೆ ಬೆಲೆ ಕಟ್ಟಲು ಆಗುವುದಿಲ್ಲ. ಯಾವುದಕ್ಕೆ ಬೆಲೆ ಕಟ್ಟೋದಕ್ಕಾಗಲ್ಲ? ಚಿತ್ರಕಲೆಗೆ. ಚಿತ್ರಕಲೆಗೆ ಬೆಲೆ ಕಟ್ಟಲು ಆಗುವುದಿಲ್ಲ. ಓಕೆ ಚಿಲ್ಡ್ರನ್, ಚಿತ್ರಕಲೆಗೆ ಬೆಲೆ ಕಟ್ಟಲು ಆಗುವುದಿಲ್ಲ. ನಾವು ಫಿಫ್ತ್ ಕ್ವಶನ್. ವಾಟ್ ಇಸ್ ಫಿಫ್ತ್ ಕ್ವಶನ್? ನೀರು ಹೇಗೆ ಹರಿಯುತ್ತದೆ? ನೀರು ಯಾವ ತರ ಸೌಂಡ್ ಮಾಡ್ಕೊಂಡು ಹರಿಯುತ್ತೆ? ನೀರು ಹೇಗೆ ಹರಿಯುತ್ತದೆ? ನೀರು ಹೇಗೆ ಹರಿಯುತ್ತದೆ? ನೀರು ಜುಳು ಜುಳು ಎಂದು ಹರಿಯುತ್ತದೆ. ಯಾವ ರೀತಿ ಹರಿಯುತ್ತೆ ನೀರು? ಜುಳು ಜುಳು ಅಂತ ಹರಿಯುತ್ತದೆ. ನೀರು ಜುಳು ಜುಳು ಎಂದು ಹರಿಯುತ್ತದೆ. ಯಾವ ರೀತಿ ಹರಿಯುತ್ತೆ ನೀರು? ಜುಳು ಜುಳು ಅಂತ ಹರಿಯುತ್ತೆ. ಓಕೆ, ಮಕ್ಕಳೆಲ್ಲರೂ ಎಲ್ಲಿಗೆ ಪ್ರವಾಸ ಹೋಗಲು ಸಿದ್ಧರಾದರು ಅಂದ್ರೆ ಮಕ್ಕಳೆಲ್ಲ ಶ್ರವಣಬೆಳಗೊಳಕ್ಕೆ ಹೋಗಲು ಸಿದ್ಧರಾದರು. ನೆಕ್ಸ್ಟ್, ರೈಲು ಯಾವ ಶಬ್ದ ಮಾಡುತ್ತದೆ? ರೈಲು ಚುಕ್ ಬುಕ್ ಶಬ್ದ ಮಾಡುತ್ತದೆ. ನಲುಮೆಯ ಮಿತ್ರ ಯಾರು? ನಲುಮೆಯ
ಗೋಪಿ. ಯಾವುದಕ್ಕೆ ಬೆಲೆ ಕಟ್ಟಲು ಆಗುವುದಿಲ್ಲ? ಚಿತ್ರಕಲೆಗೆ ಬೆಲೆ ಕಟ್ಟಲು ಆಗುವುದಿಲ್ಲ. ನೆಕ್ಸ್ಟ್, ನೀರು ಹೇಗೆ ಹರಿಯುತ್ತದೆ? ನೀರು ಜುಳು ಜುಳು ಎಂದು ಹರಿಯುತ್ತದೆ. ಮಕ್ಕಳು ಏನನ್ನು ನೋಡಿ ಸಂತೋಷ ಪಡುವರು? 6 ಮಕ್ಕಳು ಏನನ್ನು ನೋಡಿ ಸಂತೋಷ ಪಡುವರು? ಮಕ್ಕಳು ಏನನ್ನು ನೋಡಿ ಸಂತೋಷ ಪಡುವರು? ಉತ್ತರ, ಮಕ್ಕಳು ಚಿತ್ರವನ್ನು ನೋಡಿ ಸಂತೋಷ ಪಡುವರು. ಮಕ್ಕಳು ಚಿತ್ರವನ್ನು ನೋಡಿ ಸಂತೋಷ ಪಡುವರು. ಸಂತೋಷ ಪಡುವರು. ಓಕೆ, ನೆಕ್ಸ್ಟ್ 7th one. ಪ್ಲಾಟ್ಫಾರಂ ಎಂದರೇನು? 7th question what? ಪ್ಲಾಟ್ಫಾರಂ ಎಂದರೇನು? ಪ್ಲಾಟ್ಫಾರ್ಮ್ ಅಂದ್ರೆ ಏನು? ರೈಲು ಬಂದು ನಿಲ್ಲಲು ಹೊರಡಲು ಸಿದ್ಧಪಡಿಸಿರುವ ಸ್ಥಳವನ್ನು ಪ್ಲಾಟ್ಫಾರಂ ಎನ್ನುತ್ತಾರೆ. ರೈಲು ಬಂದು ನಿಲ್ಲೋದು ಮತ್ತೆ ಹೊರಡೋದಕ್ಕೆ ಸಿದ್ಧವಾಗಿರ್ತಕ್ಕಂಥ ಸ್ಥಳವನ್ನ ಏನಂತ ಕರಿತೀವಿ? ಪ್ಲಾಟ್ಫಾರಂ ಅಂತ ಕರಿತೀವಿ. ನಿಲ್ಲಲು ಹೊರಡಲು, ರೈಲು ಬಂದು ನಿಲ್ಲಲು ಮತ್ತು ಹೊರಡಲು ನಿಗದಿಪಡಿಸಿರುವ ಸ್ಥಳ. ನಿಗದಿಪಡಿಸಿರುವ ಸ್ಥಳವೇ ಪ್ಲಾಟ್ಫಾರಂ. ನಿಗದಿಪಡಿಸಿರುವ ಸ್ಥಳವೇ ಪ್ಲಾಟ್ಫಾರಂ. ಓಕೆ, ರೈಲು ಬಂದು ನಿಲ್ಲೋದು ಮತ್ತೆ ನಿಂತಿರೋ ರೈಲು ಹೊರಡೋದಕ್ಕೆ ನಿಗದಿಯಾಗಿರ್ತಕ್ಕಂಥ ಸ್ಥಳ ಏನಂತ ಕರಿತೀವಿ? ಪ್ಲಾಟ್ಫಾರಂ. ಪ್ಲಾಟ್ಫಾರಂ ಅಂತ ಕರಿತೀವಿ. ಓಕೆ, ಓಕೆ ಚಿಲ್ಡ್ರನ್ಸ್.